ಗದಗ ಜಿಲ್ಲೆಯಲ್ಲಿ ಕಟ್ಟಡ ಕಾರ್ಮಿಕರಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ಜೀವ ಕೈಯಲ್ಲೇ ಹಿಡಿದು ಕಾರ್ಮಿಕರು ಕಾಮಗಾರಿಯನ್ನು ನಡೆಸಬೇಕಾದಂತಹ ಪರಿಸ್ಥಿತಿ. 3-4 ಅಂತಸ್ತಿನ ಎತ್ತರದಲ್ಲಿ ಅಪಾಯಕಾರಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾರ್ಮಿಕರು. ಹೆಲ್ಮೆಟ್ ಇಲ್ಲ, ಸೇಫ್ಟಿ ಬೆಲ್ಟ್ ಇಲ್ಲ, ಈ ರೀತಿ ಕಾಮಗಾರಿ ನಡೀತಾ ಇದೆ. ಹ್ಯಾಂಡ್ ಗ್ಲೌಸ್ ಅಂತೂ ಇಲ್ವೇ ಇಲ್ಲ, ಮುಖ ಕವಚವೂ ಇಲ್ಲ. ಸುರಕ್ಷತಾ ಪರಿಕರಗಳೇ ಇಲ್ಲದೆ ಕಟ್ಟಡ ನಿರ್ಮಾಣವಾಗ್ತಾ ಇದೆ. ಸರ್ಕಾರಿ ಕಟ್ಟಡ ನಿರ್ಮಾಣದಲ್ಲೇ ನಿಯಮ ಉಲ್ಲಂಘನೆ ಆಗ್ತಾ ಇದೆ. ಹರ್ತಿ ಗ್ರಾಮದ ಹೊರವಲಯದಲ್ಲಿ ಕಟ್ಟಡ ನಿರ್ಮಾಣವಾಗ್ತಾ ಇರೋದು ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಕಟ್ಟಡ ಕಾರ್ಮಿಕರ ಕೂತು ಕೇಳೋರಿಲ್ಲ. ಅಲ್ಲಿ ಈಗಾಗಲೇ ನಮ್ಮ ಹರ್ತಿ ಭಾಗದಲ್ಲಿ ವಸತಿ ನಿಲಯಗಳು ಕಟ್ಟಡ ನಿರ್ಮಾಣ ಆಗತ್ತವೆ. ಆನಂತರ ಗದಗ ಜಿಲ್ಲೆಯಾದ್ಯಂತ ಎಲ್ಲ ಸರ್ಕಾರಿ ಕಟ್ಟಡಗಳಲ್ಲಿ ಏನು ಕೆಲಸ ಮಾಡ್ತಾರೆ ಅವ್ರಿಗೆ ಅನಾನುಕೂಲತೆ ಐತಿ. ಯಾವುದೇ ಕಾರ್ಮಿಕ ಇಲಾಖೆಯಿಂದ ಯಾವುದೂ ಕಿಟ್ಟಣಗಳು ಕೊಟ್ಟಿಲ್ಲ. ಆನಂತರ ಅವ್ರ ಸಂರಕ್ಷಣೆ ಮಾಡಲಿಕ್ಕೆ ಯಾವುದೋ ಒಂದು ಜೀವ ಉಳಿಸಲಿಕ್ಕೆ ಯಾವುದೂ ಸಂರಕ್ಷಣೆ ಇಲ್ಲ. ಈಗಾಗಲೇ ಹೆಲ್ಮೆಟ್ ಇಲ್ಲ, ಬೂಟ್ಗಳಿಲ್ಲ, ಕೈಯಲ್ಲಿ ಗ್ಲೋಸ್ ಇಲ್ಲ. ಇಂಥವು ಅನಾನುಕೂಲತೆ ನಾವು ಈಗಾಗಲೇ ಕಣ್ಣೆದುರಿಗೆ ನಾವು ನೋಡಕತ್ತೀವಿ. ಯಾವುದೇ ಅಧಿಕಾರಿಗಳು ಅಲ್ಲಿ ಭೇಟಿ ಕೊಟ್ಟು ಇದುವರೆಗೂ ಕಾರ್ಮಿಕರ ಏನು ಆಘಾತಗಳಾಕ್ಕವು, ಅಲ್ಲಿ ಏನು ನಡೀತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಅವರಲ್ಲಿ ಲಭ್ಯ ಇಲ್ಲ. ಈ ಗದಗ ಜಿಲ್ಲೆಯಲ್ಲಿ ಕಟ್ಟಡ ಕಾರ್ಮಿಕರು ಸಿಕ್ಕಾಪಟ್ಟೆ ಜನಸಂಖ್ಯೆ ಇದೆ. ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಕುಟುಂಬ ನಿರ್ವಹಣೆಗಾಗಿ ಸಾಕಷ್ಟು ಕಟ್ಟಡ ಕೆಲಸಕ್ಕಾಗಿ ಹೋಗ್ತಾರೆ. ಬಟ್ ಇವತ್ತು ಅವ್ರಿಗೆ ಮತ್ತು ಅದ್ರ ಜೊತೆಗೆ ಬೇರೆ ಬೇರೆ ರಾಜ್ಯದಿಂದ ಕೂಡ ಸುಮಾರು ಜನ ಬರ್ತಾ ಇದ್ದಾರೆ. ಆದರೆ ಕಟ್ಟಡ ಕೆಲಸ ಮಾಡುವ ಸಂದರ್ಭದಲ್ಲಿ ಅವರ ಸೇಫ್ಟಿ ಮೇಜರ್ಸ್ ಬಗ್ಗೆ ಯಾವುದೇ ಪ್ರಿಕಾಷನ್ ತೊಗೊಂಡಿರೋದಿಲ್ಲ. ಬಹುತೇಕ ಅವ್ರು ಕೆಲಸ ಮಾಡುವ ಸಂದರ್ಭದಲ್ಲಿ ಅವ್ರಿಗೆ ಹೆಲ್ಮೆಟ್ ಇಲ್ಲ, ಅವ್ರ ಕೈ ಗ್ಲೌಸ್ ಇಲ್ಲ, ಕಾಲಿಗೆ ಶೂಸ್ ಇಲ್ಲ, ಮತ್ತು ಬಿದ್ದರೆ ಏನು, ಅಲ್ಲಿಂದ ಏನಾದರೂ ಏನು ಅಂತಕ್ಕಂಥ ಯಾವುದೇ ಭಯ ಭೀತರಿಲ್ಲದ ಕೆಲಸ. ನಮ್ಮ ಪ್ರತಿನಿಧಿ ಸಂಜೀವ್ ಪಾಂಡ್ರೆ ಕೊಟ್ಟಿರುವಂತಹ ವರದಿ ಇದೆ, ಬನ್ನಿ ನೋಡೋಣ. ತಾಲೂಕಿನ ಹರ್ತಿ ಗ್ರಾಮದ ಹೊರವಲಯದಲ್ಲಿ ಒಂದು ಅಲ್ಪಸಂಖ್ಯಾತರ ಇಲಾಖೆಯ ಮೊರಾರ್ಜಿ ವಸತಿ ಶಾಲೆ ಕಟ್ಟಡ ನಿರ್ಮಾಣ ಆಗ್ತಿದೆ. ಅಲ್ಲಿ ಯಾವೆಲ್ಲ ಅಪಾಯಕಾರಿಯಾಗಿ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ ಅನ್ನುವಂಥ ದೃಶ್ಯಗಳು ನಾವು ತೋರಿಸ್ತೀವಿ. ಈ ಭಾಗದಲ್ಲಿ ನಾವು ನೋಡ್ಬೋದು. ಈಗಾಗಲೇ ಇದು ಸಾಕಷ್ಟು ಅಂದರೆ ಸರ್ಕಾರಿ ಕಟ್ಟಡದಲ್ಲಿ ಸರ್ಕಾರಿ ನಿಯಮಗಳು ಸಂಪೂರ್ಣ ಉಲ್ಲಂಘನೆ ಆಗ್ತಾಯಿದೆ ಅಂತ ಹೇಳ್ಬೋದು. ಇಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ರಕ್ಷಣೆ ಇಲ್ಲ. 3 ಅಂತಸ್ತು 4 ಅಂತಸ್ತು ಕಟ್ಟಡಗಳು ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. ಆದರೆ ಒಂದು ಕಾರ್ಮಿಕರಿಗೆ ಏನು ಎತ್ತರ ಪ್ರದೇಶ 2-3 ಫ್ಲೋರ್ ಏನು ಕಟ್ಟಡ ನಿರ್ಮಾಣ ಮಾಡ್ತಾರೆ, ಅವ್ರ ಮೇಲುಗಡೆ ಹತ್ತಿ ಅವರು ಕೆಲಸವನ್ನು ಮಾಡಬೇಕಾಗುತ್ತೆ. ಅವರಿಗೆ ಹೆಲ್ಮೆಟ್ ಆಗಿರ್ಬೋದು, ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು, ಶೂ ಆಗಿರ್ಬೋದು, ಮತ್ತು ರಕ್ಷಣಾ ಜಾಕೆಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ಅವ್ರಿಗೆ ನೀಡಬೇಕು. ಈ ಕಟ್ಟಡ ಯಾವ ಕನ್ಸ್ಟ್ರಕ್ಷನ್ ಕಂಪ್ನಿಯವರು ಅವರು ನೀಡಬೇಕು. ಆದರೆ ಇಲ್ಲಿನ ಕಾರ್ಮಿಕರಿಗೆ ಯಾವುದೇ ರಕ್ಷಣೆ ಇಲ್ಲ. ಅವರು ಕೇವಲ ನೋಡ್ಬೋದು, ಅವರು ಜೀವದ ಹಂಗು ತೋರೋದು ಮಾಡ್ತಾರೆ. ಸ್ವಲ್ಪ ಅಲ್ಲಿ ಮೇಲ್ಭಾಗದಲ್ಲಿ ಒಂದು ಸೆಂಟ್ರಿಂಗ್ ಕೆಲಸ ಮಾಡ್ತಾಯಿದ್ದಾರೆ. ಮೇಲೆ ಅಲ್ಲಿ ಏನು ನಾವು ತೋರಿಸೋದು ಪ್ರಯತ್ನ ಮಾಡ್ತೀವಿ. ಅಲ್ಲಿ ಸೆಂಟ್ರಿಂಗ್ ಕೆಲಸ ಮಾಡ್ತಾಯಿದ್ದಾರೆ. ಅಲ್ಲಿ ಕೆಲಸ ಮಾಡುವಾಗ ಮೇಲೂ ಕೂಡ ಹತ್ತುವಂಥ ಒಂದು ಸಂದರ್ಭ ಇರುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಯಾಮಾರು ಕೆಳಗೆ ಬಿದ್ದರೆ ಅವ್ರು ಮುಗಿದು ಹೊತ್ತು ಅವ್ರ ಜೀವಕ್ಕೆ ಕುತ್ತು ಆಗುತ್ತೆ. ಯಾಕೆಂತಂದರೆ ಕನಿಷ್ಠ ಅವರು ಏನು ರಕ್ಷಣಾ ವ್ಯವಸ್ಥೆಗಳು ಯಾವುದೂ ಮಾಡಿಲ್ಲ. ಈ ಕಾರ್ಮಿಕ ಇಲಾಖೆಯವರು ಏನು ಮಾಡ್ತಾಯಿದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಯಾಕೆಂತಂದರೆ ಇದು ಜಿಲ್ಲಾ ಆಡಳಿತದ ಕೂಗಳತೆಯಲ್ಲೇ ಇರುವಂಥ ಈ ಒಂದು ಕಟ್ಟಡ, ಅದು ಕೂಡ ಸರ್ಕಾರಿ ಕಟ್ಟಡ ನಿರ್ಮಾಣದಲ್ಲಿ ಸರ್ಕಾರಿ ನಿಯಮಗಳು ಸಂಪೂರ್ಣ ಉಲ್ಲಂಘನೆ ಆಗ್ತಾ ಇದ್ದಾವೆ. ಕಾರ್ಮಿಕರಿಗೆ ಯಾವುದೇ ರಕ್ಷಣೆ ಇಲ್ಲ. ಇಲ್ಲಿ ಸುಮಾರು 100 ಕಾರ್ಮಿಕರು ಕೆಲಸ ಮಾಡ್ತಾರೆ. ಉತ್ತರ ಪ್ರದೇಶ ಆಗಿರ್ಬೋದು, ಜಾರ್ಖಂಡ್, ಪಶ್ಚಿಮ ಬಂಗಾಳ, ಬಿಹಾರದಿಂದ ಸುಮಾರು 100 ಕಾರ್ಮಿಕರು ಇಲ್ಲಿ ಒಂದು ಕಟ್ಟಡ ಕೆಲಸ ಮಾಡ್ತಾಯಿದ್ದಾರೆ. ಆ ಒಂದು ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ರಕ್ಷಣೆ ಇಲ್ಲ. ಹೀಗಾಗಿ ಕನ್ಸ್ಟ್ರಕ್ಷನ್ ಮಾಲೀಕರು ಕೂಡ ಇದು ಸಂಪೂರ್ಣ ಒಂದು ನಿಯಮಗಳನ್ನು ಗಾಳಿಗೆ ತೋರಿದ್ದಾರೆ. ಹೀಗಾಗಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕೂಡ ಇಂಥ ಕಾರ್ಮಿಕರ ಮೇಲೆ ನಿಗಾ ವಹಿಸಬೇಕು. ಯಾಕೆಂದ್ರೆ ದುರಂತ ಆಗುವ ಮುನ್ನವೇ ಎಚ್ಚೆತ್ತುಕೊಳ್ಬೇಕು. ಅಂದಾಗ ಮಾತ್ರ ಇವೆಲ್ಲ ಕಾರ್ಮಿಕರ ರಕ್ಷಣೆ ನೀಡಿದಂಗೆ ಆಗುತ್ತೆ. ಹೀಗಾಗಿ ಈಗಾಗಲೇ ನೋಡ್ಬೋದು, ಈಗ ಬೇರೆ ಈಗ ಪಕ್ಕದಲ್ಲಿ ನಾವು ಕೂಡ ಕಟ್ಟಡಗಳನ್ನು ತೋರಿಸಿ, ಇದು 4 ಅಂತಸ್ತಿನ ಕಟ್ಟಡ. ಆ ಭಾಗದಲ್ಲಿ ಕೂಡ ಒಂದು 4 ಅಂತಸ್ತಿನ ಏನು ಅತಿ ಎತ್ತರವಾದಂಥ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ಯಾಮಾರು ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ತಪ್ಪಿ ಕೆಳಗೆ ಬಿದ್ದರೆ ಅವ್ರಿಗೆ ಯಾವುದೇ ರೀತಿಯಿಂದ ಜೀವದ ರಕ್ಷಣೆ ಇಲ್ಲ, ಯಾವುದೇ ಏನು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿಲ್ಲ. ಹೀಗಾಗಿ ಆ ಕಾರ್ಮಿಕರು ಕೂಡ, ಯಾಕೆಂದರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ, ಅವ್ರಿಗೆ ಕೆಲಸದ ಅವಶ್ಯಕತೆ ಇದೆ. ಅಂಥ ಅಮಾಯಕ ಕಾರ್ಮಿಕರು ಯಾವುದೇ ರೀತಿಯಿಂದ ಪ್ರಶ್ನೆ ಮಾಡುವಂಥ ಗೋಜಿಗೂ ಕೂಡ ಹೋಗಲ್ಲ. ಆದರೆ ಸಂಬಂಧಪಟ್ಟಂಥ ಗುತ್ತಿಗೆದಾರರಿಂದ ಸಂಪೂರ್ಣ ಏನು ನಿಯಮಗಳನ್ನು ಗಾಳಿಗೆ ತೋರಿದ್ದಾರೆ. ಹೀಗಾಗಿ ಇಂಥವ್ರ ವಿರುದ್ಧ ಕಾರ್ಮಿಕ ಇಲಾಖೆ ಏನು ಇಂಥಲ್ಲಿ ವಿಸಿಟ್ ಮಾಡಬೇಕು, ಪರಿಶೀಲನೆ ಮಾಡಬೇಕು, ಇಂಥವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಒತ್ತಾಯ ಈಗ ಕೇಳಿಬರ್ತಾ ಇದೆ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.